hi, welcome back to Shreki YouTube channel. I hope you guys are doing amazing. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಡೇ ಸ್ಟಾರ್ಟ್ ಮಾಡ್ತಿರೋದು ಬಂದು ಹೀಗೆ ಜೀರಾ ನೀರು ಕುಡಿದು ನೆಕ್ಸ್ಟು ಅದೇ ಸೈಕಲ್ ಗ್ಯಾಪಲ್ಲಿ ಅದು ಬಿಸಿ ಆಗೋ ಟೈಮಲ್ಲಿ ನಾನು ಇಲ್ಲಿ ಬಂದು ನನ್ನ ಒಂದು ಲಿವಿಂಗ್ ರೂಮ್ ಏನೇನಿದೆ ಸೋಫಾ ಅದನ್ನು ಕ್ಲೀನ್ ಮಾಡ್ತೀನಿ. ಬಿಕಾಸ್ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿರೋ ಹಾಗೆ ನಂಗೆ ಗೊತ್ತಿಲ್ಲ ಯಾಕೆ ಕ್ಲೀನಾಗಿರಬೇಕು ಅಂತ, ಬಟ್ ಕ್ಲೀನಾಗಿರಬೇಕು ಅಷ್ಟೇ. ಒಂದು ನಮ್ಮ ಮನಸ್ಸು ತುಂಬ ಶಾಂತಿಯಾಗಿರುತ್ತೆ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಹೇಳ್ತಾರಲ್ಲ, ಮನೆ ಶುದ್ಧವಾಗಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೆ ಅಂತ, ಹಾಗೆ ಸೊ ನಾನು ಅದನ್ನು ನಂಬ್ತೀನಿ. ಹಾಗೆ ನಾನು ಅಂದ್ಕೊಳ್ತೀನಿ ನನ್ನ ಮನಸ್ಸು ತುಂಬ ಶುದ್ಧವಾಗಿದೆ ಅಂತ. ಹಾಗೆ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಅಫ್ಕೋರ್ಸ್ ನಿಮ್ಮ ಮನಸ್ಸು ಕೂಡ ತುಂಬ ಶುದ್ಧವಾಗಿರುತ್ತೆ, ಅದು ಕೂಡ ಹೇಳ್ತೀನಿ ನಾನು. ಆ್ಯಂಡ್ ಅದಾದಮೇಲೆ ಪ್ಲಾನ್ಸ್ಗೆ ನೀರು ಹಾಕಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಒಂದೇ ಸತಿ ಮಾಡೋ ಟೈಮ್ ಬಂತು. ಅಂದರೆ ಲೈಕ್ ಫಸ್ಟ್ ನಾನು ಅನ್ನಕ್ಕಿಟ್ಟೆ, ಯಾಕೆ ಅಂತಂದರೆ ಹ್ಯಾಪಿಗೆ ಮೊಟ್ಟೆ ಹಾಕಿ ಅನ್ನ ಹಾಕಿ ಕಲಸಿ ಅವನಿಗೆ ಕೊಡಬೇಕು. ಸೊ ಅದು ಆಗೋ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಒಂದಿಷ್ಟು ತೊಗೊಂಡು ಬಾ ಅಂತ ಲಿಸ್ಟ್ ಮಾಡಿ ಕಳಿಸ್ದೆ. ಅವ್ರು ಅದನ್ನು ತರೋಕೆ ಹೋದ್ರು. ಸೊ ಆ ಸೈಕಲ್ ಗ್ಯಾಪಲ್ಲಿ ನಾನೆಲ್ಲ ಮತ್ತೆ ಲಿವಿಂಗ್ ರೂಮ್ ಎಲ್ಲ ಕಸ ಗುಡಿಸ್ಕೊಂಡೆ. ಯೂಶ್ವಲಿ ಸಂಡೇನೇ ಹೋಗಿ ನಾವು ಆ ಸಂತೆಯಲ್ಲಿ ತೊಗೊಂಡು ಬರ್ತೀವಿ. ಮಿಸ್ ಆಗಿದ್ರಿಂದ ನಾವು ನೆಕ್ಸ್ಟ್ ಡೇ ತರೋ ಥರ ಆಯಿತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನೀರು ದೋಸೆ ಮತ್ತು ಚಟ್ನಿ. ನಂಗೆ ಗೊತ್ತಿಲ್ಲ ನಾನು ಯಾಕೆ ಈ ಥರ ಈ ಸತಿ ಚಟ್ನಿ ಮಾಡಿದೆ ಅಂತ. ವ್ಲಾಗಲ್ಲಿ ತುಂಬ ಕಾನ್ಷಿಯಸ್ ಆಗಿರೋದಕ್ಕೆ ತುಂಬ ಗ್ರೀನ್ ಆಗಿ ಇಟ್ಬಿಟ್ಟೆ ಅಂತ ಅನಿಸುತ್ತೆ. ಇರೋ ಬರೋ ನೇಚರ್ ಎಲ್ಲ ನನ್ನ ಒಂದು ಚಟ್ನಿಲೇ ಬಿದ್ದಿತ್ತು ಅಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ. ಬಟ್ ಉಪ್ಪು ಕೂಡ ಜಾಸ್ತಿ ಹಾಕ್ಬಿಟ್ಟಿದೆ. ಅದೇ ಹೇಳ್ತಾರಲ್ಲ, ತುಂಬ ಚೆನ್ನಾಗಿ ಮಾಡಬೇಕು, ನನ್ನ ವ್ಲಾಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಒಂದು ಕಿಚನ್ ಹಂಗೆ ಅಂತ ಅಂದ್ಕೊಂಡು ಫುಲ್ಲು ಹೆಂಗೆಂಗೋ ಆಗೋಯ್ತು. ಬಟ್ ದಟ್ಸ್ ಫೈನ್, ಆದರೂ ತಿನ್ವಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಈ ಥರ ಎಡವಟ್ಗಳು ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು, ಅದೇ ಜೀವನ ಅಲ್ವಾ. ಸೊ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಪಪ್ಪು ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನೋ ಕಟ್ ಮಾಡಿ ಸ್ವಲ್ಪ ಅದನ್ನು ದಪ್ಪನೇ ಕಟ್ ಮಾಡಿದೆ. ಅದು ಯಾಕೆ ಅಂತ ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನೆನೆ ಇಟ್ಟೆ, ಸೊ ದ್ಯಾಟ್ ನಾನು ಒಂದೇನು ಬ್ರೇಕ್ಫಾಸ್ಟ್ ಅದೆಲ್ಲ ತಿನ್ನೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ. ನೀವು ನೋಡ್ಬೋದು ಇಷ್ಟೆಲ್ಲ ಕೆಲಸ ಆಗಾದಮೇಲೆ ನಾನು ಇಲ್ಲಿ ಕೂತ್ಕೊಂಡು ಆವಾಗ ಫಸ್ಟ್ ಏನು ನಾನು ಜೀರಾ ನೀರು ಬಿಸಿಗಿಟ್ಟಿದ್ದೆ, ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ಅರ್ಧ ತಣ್ಣಗಾಗೋ ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ತೊಗೊಂಡು ಬಂದು ಕುತ್ಕೊಂಡು ಕುಡಿತಾ ಇದ್ದೀನಿ. ಸೊ ಇಷ್ಟೊತ್ತಾಗುತ್ತೆ. ಸೊ ಅಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಂಡು ಕೊಟ್ಟಾದಮೇಲೆ ನನ್ನ ಹಸ್ಬೆಂಡು ಫುಲ್ ಫ್ರೆಶ್ ಅಪ್ ಆಗಿ ಅವರು ಬೆಳಗ್ಗೆ ಪೂಜೆ ಮಾಡಿಬಿಟ್ರು. ನಾನು ಇಲ್ಲಿ ಹ್ಯಾಪಿಗೆ ಮತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಆ್ಯಂಡ್ ನಮಗೂ ಕೂಡ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಏನು ಸಖತ್ತಾಗಿ ನಾನು ನೀರು ದೋಸೆ ಹಾಕ್ತೀನಿ ಅಂತ. ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಭಾಳ ಇಷ್ಟ. ನಮ್ಮ ಡ್ಯಾಡಿ ತಂಗಿ ಭಾಗ್ಯತೆ ಅಂತ ಅವ್ರು ಮಾಡ್ತಾಯಿದ್ರು ಚಿಕ್ಕ ವಯಸ್ಸಿಂದ. ನಾನು ನಮ್ಮ ಅಕ್ಕ ಹೆಂಗೆ ತಿಂತಾಯಿದ್ವಿ ಅಂದರೆ ಫುಲ್ ರೊಚ್ಚಿಗೆದ್ದು ತಿಂತಾಯಿದ್ವಿ. ಅವ್ರ ಮನೆಗೆ ಹೋಗ್ತಾ ಇದ್ದರೆ ಅವರು ನೆನೆ ಇಟ್ಬಿಡ್ತಾಯಿದ್ರು, ಈ ಥರ ಬನ್ನಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ನಾನೇ ಮಾಡ್ತಾ ಇದ್ದೀನಿ, ನಂಗೆ ತುಂಬ ಖುಷಿ ಇದೆ. ಡೆಫಿನೆಟ್ಲಿ ನಮ್ಮ ಪಪ್ಪ, ನಮ್ಮಮ್ಮ, ನಮ್ಮ ಎಂಟೈರ್ ಫ್ಯಾಮಿಲಿ ಯಾರು ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ಖುಷಿ ಇರುತ್ತೆ ಏನು ಸಖತ್ತಾಗಿ ಅಡುಗೆ ಮಾಡ್ತಾ ಇದ್ದೀನಿ ಅಂತ. ಹಸ್ಬೆಂಡ್ಗೆ ನೀರು ದೋಸೆ ಚಟ್ನಿ ಟೇಸ್ಟ್ ಮಾಡಿ ಹೇಳ್ತಾರೆ ಇವಾಗ ಹೇಗಿದೆ ಅಂತ. ದೋಸೆ, ಇಡ್ಲಿ, ನೀರು ದೋಸೆ, ಚಟ್ನಿ ಅದೇ ಸೈಡಲ್ಲಿ ನನಗೇನಾದರೂ ಸಿಗುತ್ತಾ ಅಂತ. ಹೌಸ್ ಇಟ್? ಚೆನ್ನಾಗಿದೆ, ಆದರೆ ಚಟ್ನಿ ಸ್ವಲ್ಪ ಉಪ್ಪಾಗ್ಬಿಟ್ಟಿದೆ ಅಲ್ಲ. ಸೊ ಸಾರಿ. Apart from that, everything is. How is ನೀರ್ ದೋಸಾ? ನೀರ್ ದೋಸೆ is amazing, perfect. ನನ್ನ ಹಸ್ಬೆಂಡ್ಗೆ ಜೀರಾ ವಾಟರ್ ಇಟ್ಕೊಟ್ಟಿದ್ದೀನಿ. ಸೊ ನಾನು ಆವಾಗಲೇ ಹೇಳೋ ಥರ ಎಲ್ಲರಿಗೂ ನನ್ನ ಫ್ಯಾಮಿಲಿಗೆ ಡೆಫಿನೆಟ್ಲಿ ಖುಷಿ ಆಗಿರುತ್ತೆ. ಆ್ಯಂಡ್ ಕೆಲವ್ರು ಇರ್ತಾರೆ ಗೊತ್ತಾ, ಈ ಊಹೆ ಪಾಹೆಗಳು ಇಟ್ಕೊಂಡು ಏನು ಇವಳು ಅಡುಗೆನೇ ಮಾಡ್ತಾಳೆ, ಬರೀ ವ್ಲಾಗ್ ಮಾಡ್ಕೊಂಡಿರ್ತಾಳೆ, ಊಟ ಹಾಕ್ತಾಳ, ಊಟ ತಿಂತಾರ, ಇದೆಲ್ಲ ಒಂದು ಕ್ವೆಶನ್ಸ್ಗೆ ಐ ಥಿಂಕ್ ಅವ್ರಿಗೂ ಒಂದು ಆನ್ಸರ್ ಸಿಕ್ಕಿರುತ್ತೆ ಅನ್ಸುತ್ತೆ. ಎಲ್ಲೋ ಒಂದ್ಸತಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿಂದಿರೋದನ್ನ ನೋಡಿ ಇವ್ರು ಬರೀ ಆನ್ಲೈನಲ್ಲೇ ಮಾಡ್ಕೊಂಡು ತಿಂತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ಹಂಗೆ ಮಾಡ್ಕೊಂಡು ತಿಂದ್ರು ಅಟ್ಲೀಸ್ಟ್ ನಾವು ಅವ್ರ ಹತ್ರನೂ ಹೋಗಿ ದುಡ್ಡು ಕೇಳಲ್ಲ, ನಮ್ಮ ದುಡ್ಡಲ್ಲಿ ನಾವು ಮಾಡ್ಕೊತೀವಿ. ಆ್ಯಂಡ್ ನಮಗೆ ಗೊತ್ತಿದೆ ನಮ್ಮ ಲೈಫ್ ಏನು, ನಾವು ಹೆಂಗೆ ಲೀಡ್ ಮಾಡ್ತಿದ್ದೀವಿ ಅಂತ. ಊಟ ತಿಂತಾ ಇಲ್ಲ ಅಂತ ಇಲ್ಲಿ ಯಾರು ನಮ್ಗೆ ಅಡುಗೆ ಮಾಡ್ಕೊಡ್ತಾ ಇಲ್ಲ, ಅಥವಾ ನಾವು ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂದ್ಬಿಟ್ಟು ಯಾರು ನಮ್ಮ ಪಾಕೆಟ್ನ ತುಂಬ್ತಾ ಇಲ್ಲ ಅಲ್ವಾ. ಸೊ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಕೆಲವ್ರಿಗೆ ಊಹೆ ಪಾಹೆಗಳಿಗೆ ನಾನು ಈ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನೇನು ಸೊಪ್ಪು ಅದೆಲ್ಲ ತಂದಿದ್ರು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾನು ಫ್ರಿಜ್ಜಲ್ಲಿಟ್ಟೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬಟ್ಟೆ ಒಣೆ ಹಾಕ್ತಾಯಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಮಲ್ಗಿ ಎದ್ದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಪ್ಪು ಸಹ ನಾನು ಆವಾಗಲೇ ಏನು ಒಂದು 3-4 ವಿಸಿಲ್ಗೆ ಇಳಿಸ್ಕೊಂಡಿದ್ದೆ, ಅದು ರೆಡಿ ಆಗಿತ್ತು. ಸೊ ಅದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ಟಬೇಕು, ಅವ್ರು ಇನ್ನೂ ಹೊರಡಕ್ಕೆ ರೆಡಿ ಆಗ್ತಾರೆ. ಸೊ ಲಂಚ್ ಮೆನ್ಯೂ ಬಂದು ಪಪ್ಪು ಸಾರು, ಅನ್ನ ಮತ್ತು ರಾಜ್ಮಾ. ನನಗೆ ರಾಜ್ಮಾ ಅಂದರೆ ಭಾಳ ಇಷ್ಟ. ಅದೇನು ಇತ್ತೀಚೆಗಂತೂ ನಾನು ನನ್ನ ಹಸ್ಬೆಂಡ್ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ವೀಕ್ಲಿ ಅಟ್ಲೀಸ್ಟ್ ಥ್ರೈಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲ ಅಂತಂದರೆ ಕಾಳು ಸಾರು ಅಂತ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು, ಅದೂ ಅಷ್ಟೇ ನಂಗೆ ಇದೇ ಇರಬೇಕು, ಅದು ಆ ಥರ ಆಗೋಗಿದೆ. ಇಲ್ಲಿ ನಾನು ಮಾಡ್ತಿರೋದು ರಾಜ್ಮಾ. ನೀವು ಟ್ರೈ ಮಾಡಿ ನೋಡಿ. ಫಸ್ಟು ನೀವು ಆಯಿಲ್ ಹಾಕ್ಕೊಳ್ಳಿ, ಆಮೇಲೆ ಈರುಳ್ಳಿನ ಹಚ್ಚಿಟ್ಕೊಳ್ಳಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಖಾರ ಪುಡಿ, ಕೊರಿಯಂಡರ್ ಪೌಡರ್ ಆ್ಯಂಡ್ ಗರಂ ಮಸಾಲ ಮತ್ತು ಟೊಮ್ಯಾಟೋನ ಏನು ರುಬ್ಕೊಂಡಿರ್ತೀರಾ ಅದನ್ನು ಕೂಡ ಅದರೊಳಗಡೆ ಹಾಕಿ ನೆಕ್ಸ್ಟು ರಾಜ್ಮಾ ಹಾಕಿ. ಟ್ರಸ್ಟ್ ಮೀ, ಯು ವಿಲ್ ಲವ್ ದಿಸ್. ಟೊಮ್ಯಾಟೋನ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ರಾಜ್ಮಾನ ಅಟ್ಲೀಸ್ಟ್ ಒಂದು 9-10 ವಿಷಲ್ಗೆ ಇಳಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಲಂಚ್ ಹೀಗೆ ಕಾಣಿಸ್ತಾ ಇದೆ: ಅನ್ನ, ಪಪ್ಪು ಸಾರು ಮತ್ತು ರಾಜ್ಮಾ. ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಅನ್ನದ ಮೇಲೆ.
ಸಾಲು ಮರದ ತಿಮ್ಮಕ್ಕ ಹಾಗೆ ನಮ್ಮ ಮನೆಯ ಪಾತ್ರೆಗಳು ಹೇಗೆ ಸಾಲಾಗಿ ಬಿದ್ದಿದ್ದಾವೆ. ಇವಾಗ ಇದನ್ನು ಕ್ವಿಕ್ಕಾಗಿ ತೊಳೆದು ವಾಪಸ್ ಬರುವ. ಈಗ ನಾನು ಮ್ಯಾಜಿಕ್ ಮಾಡ್ತೀನಿ. ಚೂಮಂತರ ಬೂಮ್. ನನ್ನ ಹಸ್ಬೆಂಡ್ಗೆ ಲಂಚ್ ಕಟ್ಟಿ ಆ್ಯಂಡ್ ಬರೋ ಪಾತ್ರೆ ಎಲ್ಲ ತೊಳೆದು ನಾನು ಫ್ರೆಶ್ ಅಪ್ ಆಗಿ ಕ್ಲೀನಾಗಿ ಬಂದು ಪೂಜೆ ಮಾಡೋಕ್ಕೆ ಅಂತ ರೆಡಿ ಆದೆ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ನನ್ನ ಒಂದು ಎಲ್ಲ ಕೆಲಸಗಳನ್ನು ಮುಗಿಸಿದ್ದೇನೆ ಸಕ್ಸಸ್ಫುಲ್ಲಾಗಿ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೊರಟರು. ನಾನು ಕೂಡ ಇವಾಗ ಲಾಗಿನ್ ಆಗಿದ್ದೀನಿ. ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾತಾಡ್ತಾ ಇದ್ದೀನಿ. ಹಾಗಂತ ಇಷ್ಟು ಆರಾಮಿರಲ್ಲ. ಆಮೇಲೆ ಅಂದ್ಕೊಳಕ್ಕೆ ಹೋಗಬೇಡಿ, ಇರುತ್ತೆ ಕೆಲಸ ಟೈಮಲ್ಲಿ ಕೆಲಸ. ಬಟ್ ಮೀನ್ ವೈಲ್ ಈ ಥರನೂ ಮಾಡಬೇಕಲ್ವಾ, ವ್ಲಾಗ್ ಮಾಡಬೇಕು, ನಿಮಗೂ ಅಪ್ಡೇಟ್ ಮಾಡಬೇಕು. ನೀವು ಕೇಳ್ತಾ ಇರ್ತಾರೆ ಡೈಲಿ ವ್ಲಾಗ್ ಮಾಡಿ ಅಂತ. ಸೊ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ವಾ. ಸೊ ಕೆಲಸ ಮಾಡ್ತಾ ನಾನು ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ನನಗೆ ಗೊತ್ತು ನಾನು ಅಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇಲ್ಲ ಅಂತ. ಅಯ್ಯೋ, ನಂಗೆ ಸ್ನಾನ ಮಾಡಾದ್ಮೇಲೆ ಫುಲ್ ಶೆಕೆ ಥರನೋ ಅಥವಾ ಏನೋ ಗೊತ್ತಿಲ್ಲ, ಸ್ಕಿನ್ನೆಲ್ಲ ಒಂಥರ ಜಿಡ್ ಅನಿಸ್ಬಿಡುತ್ತೆ ನನಗೆ. ಅದು ಮುಂಚೆಯಿಂದನೂ ಹಿಂಗೆ. ಅದಾಗಿ ಮತ್ತೆ ನಾನು ಒಂದ್ಸತಿ ಫೇಸ್ ವಾಶ್ ಮಾಡಬೇಕು. ಬಟ್ ನನಗೆ ಇವಾಗ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಆಲ್ರೆಡಿ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮಾಡಬೇಕು. ನಾನು ಬೆಳಗ್ಗೆ ಹಸ್ಬೆಂಡ್ ನಾನು ಆಲ್ರೆಡಿ ಪೂಜೆ ಮಾಡಿದರು. ಸೋಮವಾರ ಅಲ್ವಾ ಇವತ್ತು. ಅವ್ರು ಯೂಶ್ವಲಿ ಮಾಡ್ತಾರೆ, ಮಾಡಿ ಹೋಗಿದ್ದಾರೆ. ಅದ್ರದ್ದು ದೀಪ ಇನ್ನು ಅಲ್ಲೇ ಉರಿತಾ ಇದೆ, ನೀವು ನೋಡ್ಬೋದು. ನಮ್ಮ ಮನೆ ದೇವ್ರ ಮನೆ ಹಾಳಾಗಿದೆ, ಅಂದರೆ ಲೈಕ್ ಸಾರಿ ಟಚ್ ತಪ್ಪಾಯಿತು. ದೇವ್ರ ಮನೆಯದು ಹಿಂದಗಡೆ ಅದು ಓಮ್ ಅಂತ ಒಂದು ಲೈಟ್ ಇರುತ್ತಲ್ವ, ಅದು ವರ್ಕ್ ಆಗ್ತಾಯಿಲ್ಲ. ಅದನ್ನು ಸರಿ ಮಾಡಿಸ್ಬೇಕು. ಪ್ರತಿ ಸತಿ ಸರಿ ಮಾಡಿಸೋಣ ಅನ್ನೋ ಟೈಮಲ್ಲೆಲ್ಲ ನಾವು ಯೂಶ್ವಲಿ ಶುಕ್ರವಾರನೇ ಫ್ರೀ ಇರ್ತೀವಿ. ನನ್ನ ಹಸ್ಬೆಂಡ್ಗೆ ಯಾವತ್ತು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಅವತ್ತು ನನಗೆ ದೇವ್ರ ಮನೆ ಇದು ಎತ್ತೋದು ಅದೆಲ್ಲ ಏನೋ ನನಗೆ ಇಷ್ಟ ಆಗೋಲ್ಲ. ಸೊ ಸ್ಯಾಟರ್ಡೇ ಸಂಡೇ ಮಾಡಿಸೋಣ ಅಂತಂದರೆ ಸ್ಯಾಟರ್ಡೇ ಹಾಗೆ ಹೋಗುತ್ತೆ, ಸಂಡೇ ನಾನ್ ವೆಜ್ ತಿಂದುಬಿಟ್ಟಿರ್ತೀವಿ. ಸೊ ಇದೇ ಥರನೇ ಆಗ್ತಾಯಿದೆ. ಸೊ ಈ ವೀಕ್ ಡೆಫಿನೆಟ್ಲಿ ನಾನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇವಾಗ ಲೈಕ್ ಐ ಸರ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿರೋ ಥರ ದೇವ್ರ ಪೂಜೆ ಮಾಡ್ತೀನಿ. ಇವಾಗ ನಾನು ಮಾಡಬೇಕು ಈವ್ನಿಂಗು. ಬೆಳಗ್ಗೆ ಹಸ್ಬೆಂಡ್ ಮಾಡಿದ್ರಲ್ವ, ಸೊ ಅದಕ್ಕೆ ಇವಾಗ ನಾನು ಮಾಡಿ ನನ್ನ ಒಂದು ಟೈಮ್ ಧ್ಯಾನ ಮಾಡಿ ಅದನ್ನು ಇಲ್ಲಿ ನೋಡಿ ಇವನು ಹೆಂಗೆ ಆಡ್ತಾ ಇದ್ದಾನೆ ಅಂತ, ಈ ರಾಜ್ಕುಮಾರ್. ಎನಿವೇಸ್, ಸೊ ನಾನು ಇವಾಗ ಪೂಜೆ ಮಾಡಿ ಸ್ವಲ್ಪ ನನಗೆ ಮತ್ತು ನನ್ನ ಒಂದು ದೇವರಿಗೆ ಟೈಮ್ ಕೊಟ್ಕೊಂಡು ಮೆಡಿಟೇಟ್ ಮಾಡಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಪೂಜೆ ಆಗಿದ ತಕ್ಷಣ ನಾನು ಧ್ಯಾನ ಮಾಡೋಕ್ಕೆ ರೆಡಿ ಆಗಲಿಲ್ಲ. ಯಾಕೆ ಅಂತಂದರೆ ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗಬೇಕಾಗಿತ್ತು. ಈವ್ನಿಂಗ್ ಅಲ್ವಾ, ನಂಗೆ ರಾತ್ರಿ ಯೂಶ್ವಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನಗೆ ಸ್ವಲ್ಪ ಭಯ ಆಗುತ್ತೆ ರಾತ್ರಿ ಹೊತ್ತು ಓಡಾಡೋದಕ್ಕೆ. ಅದಕ್ಕೆ ಕಾಫಿ ಮತ್ತು ಬ್ರೆಡ್ ತಿಂತಾಯಿದ್ದೀನಿ. ಕೆಲಸ ಮಾಡ್ಕೊಂಡು ಇವಾಗ ನಾನು ಇದನ್ನು ತಿಂತಾಯಿದ್ದೀನಿ. ಇದು ಆ್ಯಕ್ಚುಲಿ ಈ ಫಸ್ಟ್ ಬ್ರೆಡ್ ಏನಿದೆ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾನು ನಮ್ಮ ಅಕ್ಕ ಯಾವಾಗಲೂ ಕಿತ್ತಾಡ್ತಾ ಇದ್ವಿ, ನನಗೆ ಫಸ್ಟ್ ಬೇಕು ಅಂತ ನಮ್ಮ ಪಪ್ಪ ತಂದಾಗ ಅವಾಗ ನಮ್ಮ ಮಮ್ಮಿ ದಿನ ಒಂದೊಂದು ಸತಿ ಓಕೆ ಇವತ್ತು ನಿನಗೆ ಸಿಗುತ್ತೆ ಇದು, ಮತ್ತು ಫಸ್ಟ್ ಮಂತು ಮತ್ತು ಲಾಸ್ಟ್ ಮಂತು ನನಗೂ ನಮ್ಮ ಅಕ್ಕಂಗೆ ಭಾಳ ಇಷ್ಟ. ಸೊ ಯೂಸ್ ಟು ಫೈಟ್ ಬೇಕೇ ಬೇಕು ಅಂದ್ಬಿಟ್ಟು ಅಂತ. ಸೊ ಲಾಸ್ಟ್ ಮಂತನ್ನು ಎತ್ಬಿಟ್ಟು ಯಾವಾಗಲೂ ಕೊಟ್ಬಿಡೋರು. ಈಗ ನಂಗೆ ಯಾವಾಗಲೂ ಫಸ್ಟ್ ಲೇಯರ್ ನೆನೆಸ್ಕೊಂಡಾಗೆಲ್ಲ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ, ಹಿಂಗೆ ಕಿತ್ತಾಡ್ತಾ ಇದ್ವಿ ಅಂತ. ಆಮೇಲೆ ನಮ್ಮ ಪಪ್ಪ ಏನು ಮಾಡೋರು ಅಂತಂದರೆ ಎರಡೆರಡು ಬ್ರೆಡ್ ತೊಗೊಂಡು ಬಂದುಬಿಡೋರು. ಅಂದರೆ ಇದೇನು ½ kg ಏನು ನಂಗೆ ಗೊತ್ತಿಲ್ಲ. ಸೊ 2 ಕವರಲ್ಲಿ ತೊಗೊಂಡು ಬಂದಿರೋರು. ಅವಾಗ 1 ಕವರಲ್ಲಿರೋ ಫಸ್ಟ್ ಏನಿದೆ ಇದು ನನಗೆ, ಇನ್ನೊಂದರಲ್ಲಿರೋದು ಅಕ್ಕಂಗೆ ಸಿಕ್ಕಿರ್ತಾ ಇತ್ತು. ಈಗ ಪ್ರಯಾರಿಟಿ ಚೇಂಜ್ ಆಗಿದೆ ಗುರು. ಎಂತಕ್ಕೆ ಗೊತ್ತಾ, ಒಂದು ನಿಮಿಷ ಇರಿ. ಇಲ್ಲಿ ನೋಡಿ, ಇಲ್ಲಿ ಯಾರು ಕಾಯ್ತಾ ಇದ್ದಾರೆ ಅಂತ. ನನ್ನ ಒಂದು ಈ ಫಸ್ಟ್ ಬ್ರೆಡ್ಡಿಗೆ ತಗೋ ಗುರು, ತಿನ್ನಪ್ಪ ಫಸ್ಟ್. ಇವಾಗ ನಾನು ಏನೇ ತಿನ್ನಬೇಕಾದ್ರೂ ಫಸ್ಟ್ ಅವನಿಗೆ ಹೋಗಿ ಆಮೇಲೆ ನನಗೆ. ಸೊ ನಾನು ಇವಾಗ ಫಸ್ಟ್ ಬ್ರೆಡ್ ನಾನು ಅವನಿಗೆ ತಿಂತಾ ಇದ್ದೀನಿ. ಏಕೆಂದರೆ ಇವಾಗ ನಮ್ಮ ಅಕ್ಕ ಇಲ್ಲ ಅಲ್ವಾ ನನ್ನ ಜೊತೆ ಇವಾಗ ಕೂತ್ಕೊಂಡು ತಿನ್ನೋದಕ್ಕೆ. ಅವಳ ಮನೇಲಿದ್ದಾಳೆ. ಸೊ ಅವಳಿಗೆ ಸಿಗದೆ ಇದ್ದಿದ್ದು ನನಗೂ ಬೇಡ ಅಂತ. ಸೊ ಇದನ್ನು ನಾನು ಇವಾಗ ಹೆಚ್ಕೊಂಡು ತಿಂತೀನಿ. ಹೇಳ್ತಾರಲ್ಲ ಹುಷಾರು ತಪ್ಪಿದ್ರೆ ಮಾತ್ರ ತಿನ್ನಬೇಕು ಅಂತ, ಆ ಥರ ಎಲ್ಲ ಏನೂ ಇಲ್ಲ. ನಾನು ಸಖತ್ತಾಗೇ ಇದ್ದೀನಿ, ಆದರೂ ತಿಂತಾ ಇದ್ದೀನಿ. ಕಾಫಿ ಕುಡಿಯಲ್ಲ ಅಂತ ಹೇಳಿ ಲೈಕ್ ನಾನು ಲಾಸ್ಟ್ ವ್ಲಾಗಲ್ಲಿ ನಾನೇ ಹೇಳಿದ್ದೆ, ನಾನು ಇಟ್ಸ್ ಬೀನ್ ಅ ಇಯರ್ ನಾನು ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ. ನಾನು ಯಾವಾಗ ವ್ಲಾಗ್ ಮಾಡ್ತೀನೋ ಅವಾಗ ಕಾಫಿ ಕುಡಿಬೇಕಂತ ಅನಿಸುತ್ತೆ, ಗೊತ್ತಿಲ್ಲ ಯಾಕೆ ಅಂತ. ಮತ್ತೆ ನೋಡ್ತಾ ಇದ್ದಾನೆ ಆಲ್ರೆಡಿ. ನಾನೇ ಇನ್ನೂ 1 ಬೈಟು ತಿಂದಿಲ್ಲ. ತಗೋ, ಅವನಿಗೆ ಕೊಟ್ಟೆ, ನಾನೇ ಇನ್ನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹೀಗೆ ಮಾಡ್ತಾನೆ ಹ್ಯಾಪಿ ಯಾವಾಗಲೂ. ಯಾರೋ ಕಮೆಂಟ್ ಹಾಕಿದ್ರಿ, ನಿಮ್ಮ ಮಗನ ಏನೋ ಜಾಸ್ತಿ ತೋರಿಸಿ, ಅಂದರೆ ಹ್ಯಾಪಿನ ಜಾಸ್ತಿ ಇದರಲ್ಲಿ ತೋರಿಸಿ ಅಂತ. ಡೆಫಿನೆಟ್ಲಿ ಅವನದೇ ಮನೆ ಫುಲ್ ಫೇಮಸ್ಸು.
ಇನ್ಸ್ಟಾಗ್ರಾಮಲ್ಲೆಲ್ಲ ಇವನಿಗೆ ಫುಲ್ಲು ಫಾಲೋವರ್ಸು. ನನಗೆ ಕಿಕ್ಕಿ ಹೇಳ್ತಾ ಇರ್ತಾನೆ, ನನಗೆ ಅಷ್ಟಿಲ್ಲ ಫಾಲೋವರ್ಸು ನೋಡು ನಮ್ಮ ಮಗಂಗಿದೆ ಅಂತ ಹೇಳ್ತಾ ಇರ್ತಾನೆ ಅವನು. ದಟ್ಸ್ ಸೋ ಫನಿ. ನನ್ನ ಫ್ರೆಂಡ್ ಹರ್ಷಿತಾ ಅಂತ ಅವಳು ಹೇಳ್ತಿರ್ತಾಳೆ, ಅವಳು ಮನೇಲಿ ಏನಾದರೂ ಬಿಟ್ಟಿದ್ರೆ ಅವಳವ್ರ ಹಸ್ಬೆಂಡ್ಗೆ ಹೇಳ್ತಾ ಇರ್ತಾಳಂತೆ, ಇಲ್ಲ ಚೇತು ಒಂದು ಸೆಲೆಬ್ರಿಟಿ ಇವನು, ಮೇಲೆ ಕೆಳಗಡೆಲ್ಲ ಕುತ್ಕೊಳ್ಳೋಲ್ಲ, ಸೋಫಾನೇ ಬೇಕು ಇವನಿಗೆ ಅಂತೆಲ್ಲ ಹೇಳ್ತಿರ್ತಾಳೆ. ದಟ್ಸ್ ಸೋ ಫನಿ. ತಗೊಳ್ಳೋ. ಆ್ಯಂಡ್ ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರಿ, ಅನುಪಲ್ಲವಿ ಅಂತ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ಯಾರೆ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್ ಎಲ್ಲ. ಖುಷಿ ಆಯಿತು ಅವ್ರು ಹೇಳಿದರು ದಿಮ್ಮ ಮೇಲೆ ಇಟ್ಕೊಂಡು ಊಟ ಮಾಡಬೇಡಿ ಅಂತ. ನಮ್ಮ ಮನೇಲಿ ಟೇಬಲ್ ಇಲ್ಲ, ಡೈನಿಂಗ್ ಟೇಬಲ್ ಇತ್ತು, ಸದ್ಯಕ್ಕಿಲ್ಲ, ಕೊಟ್ಬಿಟ್ವಿ. ಅದೊಂಥರ ಡೈನಿಂಗ್ ಟೇಬಲ್ ಥರ, ಆದರೆ ಡೈನಿಂಗ್ ಟೇಬಲ್ ಅಲ್ಲ. ಸೊ ಡೈನಿಂಗ್ ಟೇಬಲ್ ತೊಗೊಳ್ಳೋವರೆಗೂ ಇದು. ಬಟ್ ಯಾ, ವಾಟ್ ಎವರ್ ಶಿ ಸೆಡ್ ಇಸ್ ಆ್ಯಬ್ಸಲ್ಯೂಟ್ಲಿ ರೈಟ್. ಪಿಲೋ ಮೇಲೆಲ್ಲ ಇಟ್ಕೊಂಡು ತಿನ್ನಬಾರ್ದು. ನಾನು ಅದರ ಫಾಲೋ ಮಾಡ್ತಾಯಿದ್ದೀನಿ. ಸೊ ಯಾ, ನಾನು ತಿಂದ್ಕೊಂಡು ವಾಪಸ್ ಬರ್ತೀನಿ. ಬಾಯ್. ಇವಾಗ ಡಿನ್ನರ್ ಟೈಮ್. ಇವಾಗ ಟೈಮ್ ಒಂದು ಆಲ್ಮೋಸ್ಟ್ 8 o'clock ಆಗಿದೆ. ಸೊ ನಾನು ಇಲ್ಲಿ ರಾಜ್ಮಾ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟೇಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಇಟ್ಸ್ ಆ್ಯಕ್ಚುಲಿ ವೆರಿ ವೆರಿ ಲೆಸ್. ಸೊ ಇವಾಗ ನಾನು ಮೊಸರು ತಿಂತೀನಿ. ಮೊಸರು, ಅನ್ನ ಮತ್ತು ರಾಜ್ಮಾ. ಇದು ಒಂದು ಮಿಲ್ಕಿ ಮಿಸ್ಟ್ ಅಂತ. ನನಗೆ ಕರ್ಡ್ ತುಂಬ ಇಷ್ಟ, ಗಟ್ಟಿಯಾಗಿರುತ್ತೆ. ಸೊ ಯಾ, ಲೆಟ್ಸ್ ಈಟ್. ಹ್ಯಾಪಿ ಬರ್ತ್ಡೇ ಟು ಮೀ. ಭಾಳ ಇಷ್ಟ. ಸ್ವಲ್ಪ ಜಾಸ್ತಿ ಕರ್ಡ್. ಯೈ ಓಹ್. ಸೊ ಯಾ, ಆ್ಯಂಡ್ ಇದು ನಿಮ್ಮ ಮನೇಲಿ ಈ ಥರ ಐ ಮೀನ್ ಇನ್ ಕೇಸ್ ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಮೇಕ್ ಶೋರ್ ಇದು ಹುಷಾರ ಅಂತ, ಬಿಕಾಸ್ ಕಟ್ಟಾಗುತ್ತೆ. ನನಗೆ ಲಾಸ್ಟ್ ಟೈಮ್ ಎಷ್ಟು ಕೈ ಕಟ್ಟಾಗಿತ್ತು ಅಂದರೆ ತೆಗಿಯೋಕ್ಕೆ ಹೋಗಿ ಹಿಂಗೇನೋ ನಾನು ವೇಸ್ಟ್ ಆಗಬಾರ್ದು ಅಂತ ಹಿಂಗೆಲ್ಲ ಮಾಡೋಕ್ಕೆ ಹೋಗಿ ಫುಲ್ ಇಲ್ಲೆಲ್ಲ ಕಟ್ ಹೋಗ್ಬಿಟ್ಟಿತ್ತು. ಆಮೇಲೆ ಕೈ ಹಿಂಗೆ ನೋಡ್ತೀನಿ ಕರ್ಡ್ ಜೊತೆ ಫುಲ್ಲು ರಕ್ತ ಆಯಿತು. ಸೊ ಬಿ ಕೇರ್ಫುಲ್, ಬಿಕಾಸ್ ಇದೆಲ್ಲ ತುಂಬ ಶಾರ್ಪ್ ಇರುತ್ತೆ ಈ ಸೈಡಲ್ಲಿ. ಸೊ ಬಿ ಕೇರ್ಫುಲ್. ಆಲ್ ರೈಟ್, ಇವಾಗ ಊಟ ಇಲ್ಲಿ ಇಟ್ಕೊಂಡು ಬಂದಿದ್ದೀನಿ. ನಾನು ಹೇಳ್ದಂಗೆ ರಾಜ್ಮಾ ಮತ್ತು ಅನ್ನ ಮತ್ತು ಮೊಸರು. ಸೊ ಯಾ, ಈಗ ಟೇಬಲ್ ಮೇಲೆ ಇಟ್ಕೊಂಡು ಐ ವಿಲ್ ಈಟ್. ಅದಕ್ಕಿಂತ ಮುಂಚೆ ಕೆಲವೊಂದೊಂದು ಪ್ರೇಯರ್ಸ್ ಅದೆಲ್ಲ ಮುಗಿಸಿ ದೆನ್ ಐ ಸ್ಟಾರ್ಟ್ ಈಟಿಂಗ್. ಸೊ ನಾನು ಮುಂಚೆ ಇಷ್ಟೇನು ಹೆಲ್ದಿಯಾಗಿ ಪ್ರಿಫರ್ ಮಾಡೋಣ ತೋರ್ಸೋಕ್ಕೆ ಅಂತ ಹೋಗಿದ ತಕ್ಷಣ ಕೈ ಕಟ್ಟಾಗಿದೆ ಇಲ್ಲಿ. ನಾನು ಮುಂಚೆ ಎಲ್ಲ ಏನಿಷ್ಟು ಹೆಲ್ದಿಯಾಗೆಲ್ಲ ಏನು ಪ್ರಿಫರ್ ಮಾಡ್ತಾ ಇರಲಿಲ್ಲ. ಐ ವಾಸ್ ಲೈಕ್ ತುಂಬಾ ಜಂಕ್ ತಿಂತಾ ಇದ್ದೆ. ಮದುವೆ ಆದಮೇಲೂ ಐ ಥಿಂಕ್ 1 year ಅನಿಸುತ್ತೆ ಜಂಕ್ ತಿಂದು ಕ್ರೆಡಿಟ್ ಕಾರ್ಡ್ ಬಿಲ್ಲೆಲ್ಲ ಎತ್ತಿ ಮೇಲೆ ಹೋಗಿದ್ದು ನೋಡಿ. ದೆನ್ ಐ ಅಂಡರ್ಸ್ಟುಡ್ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಹ್ಯಾವ್ ಟು ಲೀವ್ ಲೈಫ್ ಲೈಕ್ ದಿಸ್ ಅಂತ. ಆಮೇಲೆ ನನಗೆ ಪರ್ಸ್ನಲಿ ನನಗೆ ದಪ್ಪ ಆಗ್ಲಿಕ್ಕೆ ಇಷ್ಟ ಇಲ್ಲ. ನನ್ನ ಹೈಟಿಗೆ ನಾನು ಕರೆಕ್ಟಾಗಿದ್ದೀನಿ ಅಂತ ಅನ್ಸುತ್ತೆ. ಇನ್ನೂ ಒಂದು ಸ್ವಲ್ಪ ಸಣ್ಣ ಆದರೂ ಪರವಾಗಿಲ್ಲ. ಒಂಥರ ನನಗೆ ನಾನು ಅನಿಸ್ಬಾರ್ದು ಐ ಆಮ್ ಟೂ ಫ್ಯಾಟ್ ಅಂತ. ನನಗೆ ಸಡನ್ನಾಗಿ ಏನಾದರೂ ಕೆಲಸ ಹೇಳಿದ್ರೆ ನಾನು ಕ್ವಿಕ್ಕಾಗಿ ಓಡೋ ಥರ ಇರಬೇಕು. ಅದಕ್ಕೆ ಅಟ್ಲೀಸ್ಟ್ ಐ ಹ್ಯಾವ್ ಟು ಬಿ ಫಿಟ್ ಆ್ಯಂಡ್ ಅಫ್ಕೋರ್ಸ್ ಸಣ್ಣ ಇದ್ರೇ ಅಷ್ಟು ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದು. ಇಲ್ಲಾಂದರೆ ಅಂತ ಇರ್ತೀವಿ ದಪ್ಪ ಇದ್ದರೆ. ಸೊ ಪರ್ಸ್ನಲಿ ನನಗೆ ವೆಯ್ಟ್ ಗೇನ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಂಗೆ ಫ್ಯೂಚರ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಬಟ್ ನನ್ನ ಕೈ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಟು ಅವಾಯ್ಡ್ ನನ್ನ ಒಂದು ಗೇನ್ ಮಾಡೋಕ್ಕಾಗದಿರೋಕ್ಕೆ ಏನೇನು ಅವಾಯ್ಡ್ ಮಾಡ್ಬೋದು ನಾನು ಅದನ್ನು ಡೆಫಿನೆಟ್ಲಿ ಮಾಡ್ತೀನಿ. ಸೊ ಯಾ, ಇವಾಗ ನಾನು ತಿನ್ಕೊಂಡು ವಾಪಸ್ ಬರ್ತೀನಿ. ಆ್ಯಂಡ್ ಕೆಲಸ ಮಾಡೋದಿದೆ ಸ್ವಲ್ಪ. ಅವತ್ತಲ್ಲಿ ಇನ್ನೇನು ಲಾಗೌಟ್ ಆಗಬೇಕು, ಸ್ವಲ್ಪ ಕೆಲಸ ಇದೆ. ಲಾಗೌಟ್ ಲೇಟ್ ಆದರೂ ಆಗ್ಬೋದು. ಸೊ ಅದು ಹಾಗೆ ಮಲ್ಗೋವರೆಗೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಲೈಕ್ ಹೇಗಿತ್ತು, ಹೌ ವಾಸ್ ಮೈ ಡೇ, ಹೇಗೆಲ್ಲ ನಾನು ಡೇ ಸ್ಪೆಂಡ್ ಮಾಡಿದೆ ಅಂತೆಲ್ಲ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಏನೂ ಎಕ್ಸ್ಟ್ರಾ ಸ್ಪೆಷಲ್ ಇರೋಲ್ಲ, ಬಟ್ ಸ್ವಲ್ಪ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ರೊಟೀನ್ ಮತ್ತು ಎಕ್ಸ್ಟ್ರಾ ನಾನು ಆ್ಯಡ್ ಆನ್ ಮಾಡಿದ್ದೀನಿ. ಲಾಸ್ಟ್ ಡಿಸೆಂಬರಿಂದ ಅದನ್ನು ಆ್ಯಡ್ ಆನ್ ಮಾಡಿದ್ದೀನಿ. ಆ್ಯಂಡ್ ಐ ಫೀಲ್ ಗುಡ್. ಅದರಿಂದ ಅದೊಂದು ರೊಟೀನ ನಿಮಗೆ ತೋರಿಸ್ಕೊಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ ನೋಡಿ. ನಾಳೆ ನಾನು ಮತ್ತೆ ಟ್ಯೂಸ್ಡೇ ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವತ್ತು ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾನು ಯೂಶ್ವಲಿ ಮಂಡೇ, ಟ್ಯೂಸ್ಡೇ, ಫ್ರೈಡೇ ಒಂದೇ ಥರ ಇರುತ್ತೆ. ವೆನ್ಸ್ಡೇ, ಸಂಡೇ ಒಂದೇ ಥರ ಇರುತ್ತೆ. ಥರ್ಸ್ಡೇ ಮಾತ್ರ ಆಫ್. ಲೈಕ್ ನಾನು ಹೇಳಿದಾಗೆ ನಾನು ಅವತ್ತು ಆಫ್ ತೊಗೊಬಿಡ್ತೀನಿ. ಲೈಕ್ ರೈಸ್ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಸ್ವಲ್ಪ ಎನರ್ಜಿ ಇರಲ್ವಲ್ಲ. ಸೊ ವಾಕ್ ಅದೆಲ್ಲ ಮಾಡೋಕ್ಕೋಗಲ್ಲ. ಯೋಗ ಮಾತ್ರ ಸಿಂಪಲಾಗಿ ಲೈಟಾಗಿ ಇಟ್ಕೋತೀನಿ. ತುಂಬ ಕೂಲಾಗಿರುತ್ತೆ, ಒಂಥರ ತುಂಬ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರುತ್ತೆ ಆ ಡೇ. ಕೆಲವೊಂದು ಸತಿ ಲಾಸ್ಟ್ ಥರ್ಸ್ಡೇ ಥರನೇ ಹಂಗಾಗುತ್ತೆ, ಏನೂ ತಿನ್ನೋಕ್ಕಾಗಲ್ಲ. ಬಿಕಾಸ್ ಅವತ್ತು ನನ್ನ ಹಸ್ಬೆಂಡ್ಗೂ ಹಾಲಿಡೇ ಇತ್ತು ಆ ಥರ. ಬಟ್ ಮೋಸ್ಟ್ ಆಫ್ ಮೈ ಮಂಡೇ, ಟ್ಯೂಸ್ಡೇ
ಆ್ಯಂಡ್ ಫ್ರೈಡೇ ಹೀಗೆ ಇರುತ್ತೆ. ಫ್ರೈಡೇ ವರ್ಕ್ ಫ್ರಮ್ ಹೋಮ್ ಇರುತ್ತೆ ನನ್ನ ಹಸ್ಬೆಂಡ್ಗೆ, ಸೊ ಅವ್ರು ನನ್ನ ಜೊತೆ ಇರ್ತಾರೆ ಅವಾಗ. ನಾನು ತುಂಬ ಜನ ಅನ್ಕೋಬೋದು ಇವಳು ಮನೇಲೇ ಬಿದ್ದಿರ್ತಾಳೆ ಯಾವಾಗ್ಲೂ ಅಂತ. ನಂದು ಮನೇಲಿ ಇಟ್ಕೊಂಡಿರುವಂಥದ್ದೇ ಕೆಲಸ. ಬಿಕಾಸ್ ನಾನು ನೋಡಿದ್ದೀನಿ ವರ್ಕ್ ಫ್ರಮ್ ಹೋಮ್ ಯಾರ್ಯಾರಿಗೆ ಬಂದಿರ್ತೋ ಅವರೆಲ್ಲ ಫುಲ್ಲು ದಪ್ಪ ಆಗಿಬಿಟ್ಟಿರ್ತಾರೆ. ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ನಂಗೆ ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ, ಅದು ಹಂಗೆ ಆಗಿಬಿಡುತ್ತೆ ಅಂತ. ಬಟ್ ನಾನು ತಪ್ಪು ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಎಷ್ಟು ನಮ್ಮ ಕೈಲಿ ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಫಿಟ್ ಆಗಿರೋಣ, ಹೆಲ್ದಿ ಆಗಿರೋಣ. ಓಕೆ ಬಾಯ್. ಹಾಯ್, ಐ ಆಮ್ ಬ್ಯಾಕ್. ಸೊ ನನ್ನ ಕೆಲಸ ಎಲ್ಲ ಮುಗಿದಿದೆ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ನನ್ನ ಒಂದು ಸ್ಕಿನ್ ಕೇರ್ ರೋಟೀನ್ ಮಾಡಿ ಆ್ಯಂಡ್ ಐ ವಿಲ್ ಎಂಡ್ ಮೈ ಡೇ. ಕೆಲವೊಂದೊಂದು ಇದು ನಾನು ಡಾಕ್ಟರ್ ಕೊಟ್ಟಿರೋದು ಕ್ರೀಮ್ ಒಂದೇ ಒಂದು ಹಚ್ತಾ ಇದ್ದೀನಿ. ಅಯ್ಯೋ ಮತ್ತೆ ಹೋಗಬಾರ್ದು ಡಾಕ್ಟರ್ ಹತ್ರ. ಸೊ ಇರೋದನ್ನ ಯೂಟಿಲೈಸ್ ಮಾಡೋಣ ಅಂತ ಲೈಕ್ ಲಿಟ್ರಲಿ ಹಿಂಡಿ ನುಗ್ಗೆಗಾಯಿ ಮಾಡಿ ಹಚ್ಕೋತಾ ಇದ್ದೀನಿ. ಸೊ ದಟ್ ಅನಿಸುತ್ತೆ ಒಂದೊಂದು ಸತಿ ನಾನು ಒಂದು ಸ್ಕಿನ್ ಕೇರ್ ಡಾಕ್ಟರ್ ಆಗಿದ್ದಿದ್ರೆ ಎಷ್ಟು ದುಡ್ಡು ಮಾಡ್ಬೋದಿತ್ತು ಅಂತ. ಬಿಕಾಸ್ ಅವ್ರೇನು ಕಡಿಮೆ ದುಡ್ಡು ಮಾಡ್ತಾರ? ಓ ಮೈ ಗಾಡ್, ಹಿಂಗೆ ಮುಟ್ಟೋದೇ ಇಲ್ಲ ನೋಡಿನೇ. 700. ಓಕೆ, ಅಲರ್ಜಿನಾ ಎಷ್ಟು ದಿನದಿಂದ? ಓಕೆ, ಐ ವಿಲ್ ಗಿವ್ ಯು ಸಮ್ ಕ್ರೀಮ್ಸ್, ಅದನ್ನು ಯೂಸ್ ಮಾಡಿ ಅಷ್ಟೇ. ಅದಕ್ಕೊಂದಿಷ್ಟು ದುಡ್ಡು ಕಾಲ್, ಅದು ಅಲ್ಲಿರೋದೇ ತೊಗೋಬೇಕು. ಕಮಾನ್ಯಾ, ಕ್ರೇಜಿ ಬಿಸ್ನೆಸ್ ಅವ್ರದ್ದು. ಸೊ ಇಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಅದೊಂದಿತ್ತು. ಸೊ ಅಲ್ಲಿ ಒಂದು ಹಾಕಿದ್ದೀನಿ, ಅಡಿಲಿ ಒಂದು ಮಾರ್ಕ್ ಇತ್ತು. ತುಂಬ ಲೇಟಾಗಿ ಹೋಗ್ತಾ ಇದೆ, ಪರವಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಯೋಕ್ಯೂಲಿಂದ ಲಿಪ್ ಬಾಮ್. ಅದು ಆ್ಯಕ್ಚುಲಿ ಎಷ್ಟು ಸಣ್ಣ ಆಗಿದೆ, ಇಫ್ ಯು ಗೈಸ್ ಸಿ. ನೆಕ್ಸ್ಟ್ ನನ್ನ ಲಾಸ್ಟ್ ಪ್ರೊಸೀಜರ್ ಏನಂದರೆ, ನನಗೆ ರಾತ್ರಿ ಹೊತ್ತು ಈ ಥರ ಲೋಷನ್ ಎಲ್ಲ ಹಚ್ಕೊಂಡು ಮಲ್ಕೊಂಡು ನನಗೆ ಘಮ ಅಂತ ಅನ್ಬೇಕು ಅಂತ ಇಷ್ಟ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ನೀವು ನನ್ನ ಒಂದು ಸ್ಕಿನ್ ಕೇರ್, ಬಾಡಿ ಕೇರ್ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಅದರಲ್ಲಿ ನಾನು ಮೆನ್ಷನ್ ಮಾಡಿದೆ ದಿಸ್ ಐ ರಿಯಲಿ ಲೈಕ್ ಇಟ್ ಅಂತ. ಇದು ಒಂದು ಕಾಸ್ಟರಿಕಾ ಪಿಂಕ್ ಪೈನಾಪಲ್. ಗಾಡ್, ಇಟ್ಸ್ ಸೋ ಗುಡ್. ಸೊ ನಾನೇನು ಮಾಡ್ತೀನಿ ಅಂದರೆ ಮಲ್ಗೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಬಾಡಿ ಮಿಸ್ಟೆಲ್ಲ ಹಾಕ್ಕೊಳ್ತೀನಿ. ಬಟ್ ಸದ್ಯಕ್ಕೆ ಇದು ಸ್ವೆಟರ್ ಹಾಕ್ಕೊಂಡಿರೋದ್ರಿಂದ ಬೇಡ ಅಂತ. ಇಟ್ ಸ್ಮೆಲ್ ಸೋ ಗುಡ್. ಹಿಂಗೆ ಮಲ್ಕೊಂಡಿರ್ತೀನಲ್ಲ, ಹಿಂಗಿಂದ ಹೋಗುತ್ತೆ, ಹಿಂಗೆ ತಿರ್ಗಿದ್ರೆ ಮತ್ತು ಹಿಂಗಿಂದ ಹೋಗುತ್ತೆ. ಸೊ ನಂಗೆ ಭಾಳ ಇಷ್ಟ ಆಗುತ್ತೆ ಇದು. ಐ ಲವ್ ಇಟ್. ನನಗೆ ಗಮ ಅಂತಿರ್ಬೇಕು ಯಾವಾಗಲೂ. ಮುಂಚೆ ಎಲ್ಲ ನಾನು ಆದರೆ ವರ್ಕ್ ಫ್ರಮ್ ಹೋಮ್ ಇಲ್ಲದೆ ಇರೋ ಟೈಮಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಕೂಡ ನಾನು ಸ್ನಾನ ಮಾಡಿ ಸದ್ಗುರುದೊಂದು ವಿಡಿಯೋ ನೋಡಿದ್ದೆ. ನೀವು ಮಲ್ಗೋದಕ್ಕಿಂತ ಮುಂಚೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಆ್ಯಂಡ್ ಬೆಳಗ್ಗೆನೂ ಕೂಡ ತಣ್ಣೀರಲ್ಲಿ ಮಾಡಿದ್ರೆ ಇಟ್ ಮೇಕ್ಸ್ ಯುವರ್ ಡೇ ವೆರಿ ಆ್ಯಕ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್ ಅಂತ ಹೇಳಿದರು. ಸೊ ನಾನು ಅದನ್ನೆಲ್ಲ ಓಕೆ ಅದನ್ನು ಟ್ರೈ ಮಾಡೋಣ ನೋಡೋಣ ಅಂತ ಮಾಡ್ತಿದ್ದೆ. ಬೆಳಗ್ಗೆ ಹೊತ್ತು ನನಗೆ ಪ್ರೊಡಕ್ಟಿವ್ ಅಂತ ಅನಿಸ್ತಿತ್ತು. ಬಟ್ ರಾತ್ರಿ ಹೊತ್ತು ನಿಜ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಬಿಸಿನೀರಲ್ಲಿ ಮಾಡ್ತಾಯಿದ್ದೆ. ಸೊ ಅವಾಗ ಇದು ಮಾಡಿ ನಾನು ಫುಲ್ಲು ಏನೋ ಸ್ನಾನ ಎಲ್ಲ ಮಾಡಿಕೊಂಡು 3 ಸತಿ ಸ್ನಾನ ಮಾಡ್ತಾಯಿದ್ದೆ. ಇಟ್ಸ್ ನಾಟ್ ಲೈಕ್ ನಾನು ತುಂಬ ಗಲೀಜು ಅಂತ. ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಸತಿ, ಕೆಲಸದಿಂದ ಬಂದಮೇಲೆ ಒಂದು ಸತಿ. ಸೊ ಮತ್ತೆ ನಾನು ಕಿಚನ್ಗೆಲ್ಲ ಹೋಗಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಅದೆಲ್ಲ ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ರಾತ್ರಿ ನಾನು ಮಲ್ಗೋದಕ್ಕಿಂತ ಮುಂಚೆ ಒಂದು ಸತಿ. ಸೊ 3 ಸತಿ ನಾನು ಸ್ನಾನ ಮಾಡ್ತಾಯಿದ್ದೆ ಲಿಟ್ರಲಿ. ನಾನು ಈಗಲೂ ಅಷ್ಟೇ ಏನೋ ಟ್ರಾವೆಲ್ ಅಥವಾ ಹೊರಗಡೆ ಎಲ್ಲ ಹೋಗಿ ಬಂದರೆ 2 ಟೈಮ್ಸ್ ಅಂತೂ ಮಿಸ್ ಇರಲ್ಲ. ಇಲ್ಲೇ ಹೋಗಿ ಬರಲಿ, ಸುಮ್ಮನೆ ಏನೋ ಒಂದು ವಾಕಿಂಗು ಅಥವಾ ಏನೋ ಒಂದು ಮಾಡ್ಕೊಂಡು ಬಂದ್ರೂ ಐ ಮೇಕ್ ಶ್ಯೂರ್ ನನಗೆ ಒಂಥರ ಸ್ನಾನ ಮಾಡಿದ್ರೆ ನನಗೆ ತುಂಬ ಫ್ರೆಶ್ ಅಂತ ಫೀಲ್ ಕೊಡುತ್ತೆ. ಸೊ ಇವಾಗ ನನ್ನ ಸ್ಕಿನ್ ಕೇರ್ ಆಗಿದೆ. ಸೊ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈಸ್ ನಾನು ಬುಕ್ ಓದ್ಬಿಟ್ಟು ಮಲ್ಕೊಳ್ತೀನಿ. ಫಸ್ಟು ಈ ಥರ ಎಲ್ಲ ನಂಗೆ ಆ್ಯಕ್ಚುಲಿ ಒಂದು ವಿಡಿಯೋ ರೆಕಾರ್ಡಲ್ಲಿ ಇಲ್ಲಿ ಏನಿದೆ ಸ್ಮೆಲ್ ಆ ಥರ ಹೋಗಂಗೆ ಇದ್ದಿದ್ದರೆ ನಿಮಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿದ್ದೀರಾ ಜಸ್ಟ್ ಲೆಟ್ ಮಿ ನೋ. ಕಾಸ್ಟರಿಕಾ ಫ್ರಮ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಸೊ ಯಾ, ದಟ್ಸ್ ಫೈನ್. ನಮಗೋಸ್ಕರ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಇಟ್ಸ್ ಆಲ್ವೇಸ್ ಗುಡ್. ಸೊ ಇವಾಗ ನಾನು ಸದ್ಯಕ್ಕೆ ಒಂದು ಬುಕ್ ಸ್ಟಾರ್ಟ್ ಮಾಡಿದ್ದೀನಿ, ಥಿಂಕ್ ಲೈಕ್ ಎ ಮಾಂಕ್ ಅಂತ. ರೀಸೆಂಟಾಗಿ ಒಂದು ಬುಕ್ ನಾನು ಓದಿದ್ದೆ. ನಂಗೆ ಆ ಬುಕ್ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಅದು ನಂಗೆ ಇಷ್ಟ ಆಗಲಿಲ್ಲ ಬುಕ್. ಐ ಡೋಂಟ್ ಸೇ ದ್ಯಾಟ್ ಇಟ್ಸ್ ಒಂಥರ ಬ್ಯಾಡ್ ಬುಕ್ ಅಂತ ಹೇಳಲ್ಲ, ಬಟ್ ನನಗೆ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತು. ಇಟ್ಸ್ ನಾಟ್ ಮೈ ಟೈಪ್ ಆಫ್ ಬುಕ್ ಅಂತ ಅನ್ನಿಸ್ತು. ಸೊ ನಂಗೆ ಆ ಥರ ಎಲ್ಲ ಓದಿದ್ರೆ ನಂಗೆ ಒಂದು ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೋಬೇಕು, ಲೈಕ್ ಅಟ್ಲೀಸ್ಟ್ ಮಂತ್ ಆರ್ 2 ತೊಗೊಂಡ್ರೇ ನನಗೆ ಏನು ಇದು. ಅದಾದಮೇಲೆ ನನ್ನ ಫೇವ್ರೆಟ್ ಬುಕ್ ಸ್ಟಾರ್ಟ್ ಮಾಡಿದ್ದೆ, ಸೀರೀಸು ಶಿವಾದು. ನಿಮಗೂ ಗೊತ್ತಿರುತ್ತೆ, ಅದು ಮೆಲುಹಾ ಅಂತ.
ಅದನ್ನು ನಾನು ಯಾವಾಗ್ಲೂ ತುಂಬ ಬೇಜಾರಾದಾಗ ನನಗೆ ಯಾವುದೋ ಆಪ್ಷನ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಅದನ್ನು ಓದ್ತೀನಿ. ಪ್ರಾಬ್ಲಿ ಈ ಬುಕ್ ಓದಾದಮೇಲೆ ನಾನು ಮತ್ತೆ ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅನಿಸುತ್ತೆ. ಅದನ್ನು ಓದ್ತಾ ಇದ್ದೀನಿ, ಇದನ್ನು ಓದ್ತಾ ಇದ್ದೀನಿ. ಅದು ಬೆಳಗ್ಗೆ ಓದ್ತೀನಿ, ಇದು ರಾತ್ರಿ ಬಿಕಾಸ್ ಏನೋ ನನಗೆ ಮಲಗೋದಕ್ಕಿಂತ ಮುಂಚೆ ತುಂಬ ಒಳ್ಳೆ ಬುಕ್ ಓದಿ ಮಲಗೋದಕ್ಕೆ ಇಷ್ಟ. ಸೊ ಇದನ್ನು ನಾನು ಬೆಳಗ್ಗೆ ಹೊತ್ತು ಓದಲ್ಲ, ಯಾಕೆಂದರೆ ನನಗೆ ಬೆಳಗ್ಗೆ ಎದ್ದು ಈ ಹುಡುಗ ಜೈ ಶೆಟ್ಟಿ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ನನಗೆ. ಅದಕ್ಕೆ ಹಿಂಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಶಿವನ್ ಬುಕ್ ಇಟ್ಟಿದ್ದೀನಿ, ಅದು ಇವತ್ತು ಓದಿಲ್ಲ, ಸೋಮವಾರ ಓದಿರಬೇಕಿತ್ತು, ಬಟ್ ಓದಿಲ್ಲ. ಬಟ್ ನಂಗೆ ಅದು ಸ್ಟೋರಿ ಗೊತ್ತಿದೆ ನನಗೆ, ಆದರೆ ನನಗೆ ಅದು ಮತ್ತೆ ಓದೋದಕ್ಕೆ ನನಗೆ ಭಾಳ ಇಷ್ಟ. ಐ ರಿಲಿ ಲೈಕ್ ದಟ್ ಕೈಂಡ್ ಆಫ್ ಏನೋ ಒಂಥರ ಡಿಫ್ರೆಂಟ್ ವರ್ಷನ್ ಆಫ್ ಶಿವ ಅದರಲ್ಲಿ. ಸೊ ನೀಲಕಂಠ ಅಂತ ನಂಗೆ ಅದು ಭಾಳ ಇಷ್ಟ ಇದೆ ಬುಕ್. ವರ್ಷಕ್ಕೊಂದು ಅಟ್ಲೀಸ್ಟ್ ಒಂದ್ಸತಿನಾದರೂ ಅದನ್ನು ಓದಬೇಕು ಅಂತ ಅನಿಸುತ್ತೆ. ಸೊ ಅದು ಇವಾಗ ನಾನು ಈ ಬುಕ್ನ ನನಗೆ ಅಂತ ಒಂದು 1/2 ಮಿನಿಟ್ಸ್ ಓದಿ ನಾನು ಮಲ್ಕೊಳ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ಡೇ. ನಾನು ಇದನ್ನು ಅಲ್ಲೇ ಹೋಗಿ ತೋರಿಸ್ಬೋದಾಗಿತ್ತು ರೂಮ್, ಬಟ್ ಯಾಕೋ ಬೇಡ, ಇಲ್ಲಿ ಚೆನ್ನಾಗಿತ್ತು, ಒಂದು ಸ್ವಲ್ಪ ಕೋಸಿಯಾಗಿ, ಇಟ್ಸ್ ರಿಲಿ ನೈಸ್ ಅಂತ. ಸೊ ಇದನ್ನು ನಾನು ಓದಿ ನಾನು ಮಲ್ಕೊಳ್ತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಈ ವಿಡಿಯೋ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನನ್ನ ತುಂಬ ಇಷ್ಟಪಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಾಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ನಾನು ಇದುವರೆಗೂ ಯಾವ ಕಾಮೆಂಟು ಮಿಸ್ ಮಾಡಿಲ್ಲ. ಆ್ಯಂಡ್ ಕೆಲವೊಂದೊಂದು ವಿಯರ್ಡ್ ಕಾಮೆಂಟ್ ಬರೋರ್ಗು ನಾನು ಹಾಗೆ ರೆಸ್ಪಾಂಡ್ ಮಾಡಿದ್ದೀನಿ. ಅದರಿಂದ ಹರ್ಟ್ ಆಗಿದ್ರೆ ಐ ಆಮ್ ಸೋ ಸಾರಿ ಬಡಿ, ನಾನೇನು ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಮೈಂಡ್ಫುಲ್. ನನ್ನ ಒಂದು ಪೇಜಿಗೆ ಬಂದು ಕಾಮೆಂಟ್ ಹಾಕಬೇಕಾದ್ರೆ ಪ್ರಾಬ್ಲಿ ಇಟ್ಸ್ ನಾಟ್ ಫಾರ್ ಎವ್ರಿಬಡಿ, ಟು ದೋಸ್ ಹೂ ಆ್ಯಕ್ಚುಲಿ ಸುಮ್ಮನೆ ಬಂದುಬಿಟ್ಟು ಏನೋ ಒಂದು ಹಾಕಬೇಕಲ್ಲ, ಪೋಕ್ ಮಾಡಬೇಕಲ್ಲ ಅನ್ನೋರಿಗೆ, ದಟ್ಸ್ ಹೌ ಐ ರೆಸ್ಪಾಂಡ್. ಆ್ಯಂಡ್ ಯಾರೆಲ್ಲ ನನಗೆ ತುಂಬ ಪ್ರೀತಿಯಿಂದ ಮನಸ್ಸಿಂದ ವಿಶ್ ಮಾಡಿ ಆರೈಸ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಹೀಗೆ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು, ಏನೂ ಅಷ್ಟು ಫ್ಯಾನ್ಸಿ ಇಲ್ಲ, ಆರಾಮಾಗಿ ಐ ಜಸ್ಟ್ ಏನೋ ಎಲ್ಲ ಹೇಗೆ ಹೋಗುತ್ತೆ ಹಾಗೆ. ಬಟ್ ಕೆಲವೊಂದೊಂದು ಫಾರ್ಮೆಟ್ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಾದಮೇಲೆ ನಾನು ಆ್ಯಕ್ಚುಲಿ ಜರ್ನಲಿಂಗ್ ಮಾಡೋದು ತೋರಿಸಲಿಲ್ಲ ನಾನು. ನನ್ನ ಬುಕ್ ಯಾವಾಗಲೂ ಇಲ್ಲೇ ಇರುತ್ತೆ, ನೀವು ನೋಡ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಬುಕ್ ಇಲ್ಲೇ ಬಿದ್ದಿರುತ್ತೆ. ಡೈಲಿ ವ್ಲಾಗ್ಗೆ ಆಗಲಿ ಅಥವಾ ಯಾವುದೇ ಸುಮ್ಮನೆ ಒಂದು ಇದಾಗೋದು ಅದೇನೋ ನಾನು ಕುತ್ಕೊಂಡು ಬರಿತಾ ಇರ್ತೀನಿ. ಐ ಜಸ್ಟ್ ಫೀಲ್ ಲೈಕ್ ರೈಟಿಂಗ್. ಆ್ಯಂಡ್ ಅಲ್ಲೊಂದಿರುತ್ತೆ ಬುಕ್ಕು, ಟಿ ವಿ ಹತ್ರ ಒಂದು ತುಂಬ ಬರಿತಾ ಇರ್ತೀನಿ. ಏನಾಗ್ತಿದೆ, ಏನು ಮಾಡಬೇಕು, ನೆಕ್ಸ್ಟ್ ತುಂಬ ಪ್ಲ್ಯಾನ್ಸ್ ಇದೆ. ಸೊ ಅದನ್ನೆಲ್ಲ ನಾನು ಬರಿತಾ ಇರ್ತೀನಿ. ಅದನ್ನು ಮಾಡಾಯಿತು, ಅದು ಕೆಲಸ ಮಾಡ್ತಾನೆ ಮುಗಿಸ್ಬಿಡ್ತೀನಿ. ಆ್ಯಂಡ್ ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಕನ್ಸಿಸ್ಟೆಂಟಾಗಿ ವಿಡಿಯೋ ಹಾಕೋಣ ಆದಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ಸಲ್ಲಿ ಹೇಳಿ. ಕಮಿಂಗ್ ಡೇಸಲ್ಲಿ ನಾನು ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಫುಲ್ಫಿಲ್ ಆಲ್ ಯುವರ್ ವಿಶಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.